ಪಿಕಲ್ಸ್ನ ಒಬ್ಬರು ಪಾರ್ಟ್ನರ್ ಇದ್ದಾರೆ, ಸೊ ಅವರ ಮಿಸಸ್ ಇದ್ದಾರೆ, ಸೊ ಅವರ ಮನೆಯವರೆಲ್ಲರೂ ಕೂಡ ಇದ್ದಾರೆ, ಹಾಗೆ ಗ್ರಾಹಕರು ಕೂಡ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಎಮ್ ಎನ್ ಪಿಕಲ್ಸ್ ಬಗ್ಗೆ ಏನು ಹೇಳ್ತಾರೆ, ಸೊ ಅದ್ರ ಬಗ್ಗೆ ಏನು ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ, ಸೊ ಏನೇನೆಲ್ಲ ಇದೆ, ಏನೆಲ್ಲ ವೆರೈಟೀಸ್ ಇದೆ, ಸೊ ಸಾಕಷ್ಟು ವಿಷಯಗಳನ್ನ ಇವತ್ತು ಮಾತಾಡೋದಿದೆ. ಸೊ ಬನ್ನಿ ಹಾಗಾದ್ರೆ ತಡ ಯಾಕೆ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಎಮ್ ಎನ್ ಪಿಕಲ್ಸ್ ಅಲ್ಲಿ ಇವಾಗ ಮಹಿಳೆಯರಿದ್ದಾರೆ. ಸೊ ಇವರು ಏನು ಹೇಳ್ತಾರೆ ಎಮ್ ಎನ್ ಪಿಕಲ್ಸ್ ಬಗ್ಗೆ, ಹಾಗೇನೆ ಎಮ್ ಎನ್ ಪಿಕಲ್ಸ್ ಅಂದ ತಕ್ಷಣ ಬೈ ಅಂತ ಒಂದು ಎಲ್ಲರೂ ಕೂಡ ಒಂದ್ಸತಿ ಅಂದಿರ್ತೀರಾ. ಸೊ ಬನ್ನಿ ಹಾಗಾದ್ರೆ ಇವರೆಲ್ಲರೂ ಕೂಡ ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ವಾಣಿ. ಏನು ಮಾಡ್ತಾ ಇರೋದು ನೀವು? ಎಮ್ ಎನ್ ಪಿಕಲ್ಸ್ ಮಾಲೀಕರ ಪತ್ನಿ ನಾನು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಂದು 17 ರನ್ನಿಂಗ್. ಹೇಗೆ ಅನ್ಸುತ್ತೆ 17 ವರ್ಷದ ಮೇಲೆ? ಅದು ಲೈಫ್, ಅದು ಎಲ್ಲ ಏಳು ಬೀಳು ಇರುತ್ತೆ, ಹ್ಯಾಪಿನೂ ಇರುತ್ತೆ, ಕಷ್ಟನೂ ಇರುತ್ತೆ, ಎಲ್ಲ ಮಿಕ್ಸ್. ನಿಮ್ಮ ಹೆಸರು? ಮಂಜುಳ. ಏನು ಮಾಡ್ತಾ ಇದ್ದೀರಾ? ಮನೆ. ಸುಧಾ ವೆಂಕಟೇಶ್, ಹೌಸ್ ವೈಫ್. ಹಾಯ್, ನಿಮ್ಮ ಹೆಸರು? ರೋಹನ್. ಎಷ್ಟೇ ಕ್ಲಾಸ್ ರೋಹನ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಇಷ್ಟುದ್ದ ಇದೆಯಾ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಷ್ಟುದ್ದ ಇದ್ದೆ. ಮೇಡಮ್, ನಿಮ್ಮ ಹೆಸರು? ಶಾಲಿನಿ ವಿಶ್ವನಾಥ್. ನೀವೇನು ಮಾಡ್ತೀರಾ? ಹೌಸ್ ವೈಫರ್. ಸೊ ಹೇಳಿ ಮೇಡಮ್, ಎಮ್ ಎನ್ ಪಿಕಲ್ಸ್, ಸೊ ಇದ್ರ ರುಚಿ ನೋಡಿದ್ದೀರಾ? ಎಲ್ಲ ವೆರೈಟೀಸು ರುಚಿ ನೋಡಿದ್ದೀನಿ. ನಿಮ್ಗೆ ತುಂಬಾ ಇಷ್ಟ ಆಗುವಂಥದ್ದು ಯಾವುದು? ಯಾವುದೊಂದು ಹೇಳೋಕ್ಕಾಗಲ್ಲ, ಎಲ್ಲದೂ ಚೆನ್ನಾಗಿದೆ. ಯಾವಾಗ ಯಾವ ತಿಂದರೂ ಅದು ತುಂಬ ಖುಷಿ ಅನಿಸುತ್ತೆ, ಎಲ್ಲದೂ ತುಂಬ ಚೆನ್ನಾಗಿದೆ. ಓಕೆ. ಮಲೆನಾಡಿನಲ್ಲಿ ಸಿಗೋ ಎಲ್ಲ ಒಂದು ವೆರೈಟೀಸ್ನ ಇಲ್ಲಿ ಮಾಡ್ತಾ ಇರೋದ್ರಿಂದ ನಾವೆಲ್ಲೆಲ್ಲೋ ಹುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ. ಇಲ್ಲೇ ಬಂದು ನಮ್ಗೆ ಇಷ್ಟವಾದ ತೊಗೊಂಡು ತಿನ್ಬೋದು. ತುಂಬ ಇಷ್ಟ ಆಗುತ್ತೆ ಇಲ್ಲಿದೆ ಎಲ್ಲ ಪ್ರಾಡಕ್ಟ್ಸ್. ಬಿಲ್ಪತ್ರೆಕಾಯಿಂದ, ಹಾಗಲಕಾಯಿಂದ ಉಪ್ಪಿನಕಾಯಿ ಇದೆ, ಕಷಾಯ ಪೌಡ್ರ್ ತುಂಬ ಚೆನ್ನಾಗಿದೆ, ಎಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಲ್ತಿ ಅಂದರೆ ನಮ್ಮ ಆರೋಗ್ಯಕ್ಕೆ ದೃಷ್ಟಿಯಿಂದ ಮಾಡಿರುವಂಥ ಪ್ರಾಡಕ್ಟ್ಗಳು ಎಲ್ಲ ಕೂಡ ನಮ್ಮ ಎಮ್ ಎನ್ ಪಿಕಲ್ಸ್ ಇದೆ ಅಲ್ವಾ? ಸೂಪರ್. ಸೊ ಹಾಗಲಕಾಯಿ ಅಂದರೆ ನನಗೆ ಆಗಲ್ಲ, ಬಟ್ ನೋಡೋಣ ಇವತ್ತು ಯಾಕೋ ಟ್ರೈ ಮಾಡಿ ನೋಡ್ತೀನಿ ಹಾಗಲಕಾಯಿ ಉಪ್ಪಿನಕಾಯಿ ಆಗಿರುತ್ತೆ ಅಂತ. ಹೇಳಿ, ಅವಾಗೆಲ್ಲ ಏನು ಮಾಡ್ತಿದ್ರು ಅಂತಂದರೆ ಉಪ್ಪಿನಕಾಯಿ ಅಂತಂದರೆ ನಾವೇ ರೆಡಿ ಮಾಡ್ತಾ ಇದ್ವಿ ಮನೇಲಿ, ನಮ್ಮ ಅಜ್ಜಿ ಆಗಿರ್ಬೋದು. ಸೊ ಹಿರಿಯವರೆಲ್ಲರೂ ಕೂಡ ರೆಡಿ ಮಾಡಿ. ನೀವು ರೆಡಿ ಮಾಡ್ತಾ ಇದ್ರಾ? ನಾನು ಮುಂದೆ ಫಸ್ಟಿಂದ ನಾನು ನಮ್ಮ ಮಾವನವರು ನಮ್ಮ ಯಜಮಾನ್ರು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ. ಆಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಅವರು ಮಾರ್ಕೆಟಿಂಗಿಗೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇವತ್ತು ಎಮ್ ಎನ್ ಪಿಕಲ್ಸ್ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಎಮ್ ಎನ್ ಪಿಕಲ್ಸು. ಸೊ ಹೇಗೆ ಅನಿಸುತ್ತೆ ನಿಮ್ಗೆ ಇವಾಗ? ಈಗ ತುಂಬ ಖುಷಿ ಆಗುತ್ತೆ. ದೇವರ ಆಶೀರ್ವಾದ ಮತ್ತು ಎಲ್ಲ ಇವರ ಗಿರಾಕಿಗಳೆಲ್ಲ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅವತ್ತು ಸ್ಟಾರ್ಟ್ ಮಾಡಿದಾಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರಿ, ಸೊ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಸೊ ಏನು ಕಾರಣ? ಗಿರಾಕಿಗಳೇ ಕಾರಣ. ಅವರ ಅಲ್ಲ, ರುಚಿ ಪರಿಶ್ರಮನಲ್ಲ, ರುಚಿ ಕಾರಣ. ರುಚಿ ಮತ್ತು ಪರಿಶ್ರಮ, ಎಲ್ಲರ ಆಶೀರ್ವಾದಗಳು. ಶುಚಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಟೇಸ್ಟ್ ಅಂದರೆ ಎಲ್ಲ ಕಡೆ ಸಿಗುತ್ತೆ ಆ್ಯಕ್ಚುಲಿ, ಬಟ್ ಟೇಸ್ಟು ಮತ್ತು ಹೆಲ್ತು ಪ್ಲಸ್ ಕ್ಲೀನ್ಲಿನೆಸ್ಸು. ನೀವು ನಿಜವಾಗ್ಲೂ ಫ್ಯಾಕ್ಟ್ರಿಗೆ ಹೋಗಿ ನೋಡಬೇಕು. ಫ್ಯಾಕ್ಟ್ರಿಯಿಂದ ನಮಗೆ ಬೇರೆನೇ ಚಿತ್ರಣ ಇರುತ್ತೆ, ಬಟ್ ಇಲ್ಲಿ ಹೋದರೆ ನಿಮಗೆ ತುಂಬಾ ಕ್ಲೀನ್ ಅನಿಸುತ್ತೆ. ಅದರಿಂದ ಇಷ್ಟ ಆಗುತ್ತೆ ತೊಗೊಳ್ಳಿಕ್ಕೆ. ಎಮ್ ಎನ್ ಪಿಕಲ್ಸ್ ಸ್ಟಾರ್ಟಿಂಗ್ ಇವಾಗ ನೋಡ್ತಾ ಇದ್ದೀರಾ. ಸೊ ಈ ಒಂದು 17 ವರ್ಷದಲ್ಲಿ ಎಮ್ ಎನ್ ಪಿಕಲ್ಸ್ ನಿಮ್ಗೆ ತುಂಬ ಇಷ್ಟ ಆಗುವಂಥ ಯಾವುದು ಒಂದು ತುಂಬ ಇಷ್ಟ ಆಗುವಂಥ ಪ್ರಾಡಕ್ಟ್? ವಾಂಗಿಬಾತ್ ಪುಡಿ. ವಾಂಗಿಬಾತ್ ಪುಡಿ. ನನಗೆ ವಾಂಗಿಬಾತ್ ಮೊದಲೇ ಇಷ್ಟ. ಪುಡಿ ಚೆನ್ನಾಗಿದೆ, ನನಗೆ ಫೇವ್ರೇಟು. ಉಪ್ಪಿನಕಾಯಲ್ಲಿ ತೊಗೊಂಡ್ರೆ ಚಿಲ್ಲಿಸ್ ಇಷ್ಟ, ನನಗಿಷ್ಟ ಆಗಿರೋ ಚಿಲ್ಲಿ. ಆಮೇಲೆ ಪುಳಿಯೋಗರೆ ಗೊಜ್ಜು, ಎಲ್ಲ ಚೆನ್ನಾಗಿದೆ. ಸೊ ಏನೆಲ್ಲ ರೆಡಿಯಾಗಿರುತ್ತಾ ಮೊದಲೇ? ರೆಡಿ ಮಾಡಿರ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಒಬ್ಬರು, ಮಾರ್ಕೆಟಿಂಗ್ ಒಬ್ಬರು, ಫೈನಾನ್ಸ್ ಒಬ್ಬರು ಎಲ್ಲ ನೋಡಿಕೊಂಡು ಒಬ್ಬೊಬ್ಬರು ಯಾರ್ಯಾರು ಏನೇನು ಮಾಡಬೇಕೋ ಅದು ಮಾಡ್ತಿರ್ತಾರೆ. ಚೆನ್ನಾಗಿರುತ್ತೆ ಟೋಟಲಿ. ಸೊ ಒಬ್ಬರು ಮಹಿಳೆಯರಾಗಿ ನೀವೇನು ಹೇಳ್ತೀರಾ? ಸೊ ವೀಕ್ಷಕರೆಲ್ಲ ನೋಡ್ತಾರೆ, ಸೊ ಎಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇರ್ತಾರೆ ಕಾರ್ಯಕ್ರಮನ, ಸೊ ನೀವೇನು ಹೇಳ್ತೀರಾ? ಉಪ್ಪಿನಕಾಯಿ ತಯಾರು ಮಾಡೋದು ಭಾಳ ಸೂಕ್ಷ್ಮ, ಕಷ್ಟ. ಈ ಲಾರ್ಜ್ ಸ್ಕೇಲಲ್ಲಿ ಅವ್ರು ಮಾಡಬೇಕು ಅಂದರೆ ಡೈಲಿ ಅದ್ರ ಬಗ್ಗೆ ವಿಪರೀತ ಇಂಟ್ರೆಸ್ಟ್ ಇರಬೇಕು. ಒಂದೊಂದು ದಿನವೂ ಅವರು ಒಂದೊಂದು ಕ್ಷಣನೂ ಅದ್ರ ಮೇಲೆ ಗಮನ ಇಟ್ಟು ಮಾಡಬೇಕು. ಒಂದು ಸಾರಿ ಪ್ರಾಡಕ್ಟ್ ಕೆಟ್ಟರೆ ಅದಷ್ಟು ವೇಸ್ಟ್. ಆಮೇಲೆ ಉಪ್ಪಿನ ಪ್ರಮಾಣ ಕರೆಕ್ಟಾಗಿರಬೇಕು. ಮನೇಲಿ ಹೆಂಗಸ್ರು ಹಾಕ್ತಾರೆ, ಒಂದು ದಿವಸ ಕರೆಕ್ಟಾಗಿ ಹಾಕ್ತಾರೆ, ಒಂದು ಸರಿ ಕರೆಕ್ಟಾಗಿ ಆಗಲ್ಲ. ಆದರೆ ಒಂದು ಫ್ಯಾಕ್ಟ್ರಿ ಮೇಂಟೈನ್ ಮಾಡಬೇಕು ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಅವರು ಅದರಲ್ಲಿ ಕಣ್ಣಿಟ್ಟು ಕಾಯಬೇಕು. ಆ ಕೆಲಸ ಇದೆಯಲ್ಲ, ಅದು ಭಾಳ ಕಷ್ಟ. ನಿದ್ದೆಗೆಟ್ಟು ಹಗಲು ರಾತ್ರಿ ದುಡಿದು ಅದನ್ನು ತಯಾರು ಮಾಡಿ ಮಾರ್ಕೆಟಿಗೆ ಬಿಟ್ಟು ಅದು ಸಕ್ಸಸ್ ಮಾಡಿ ಅದೆಲ್ಲ ಇಷ್ಟೆಲ್ಲ ಮಾಡಬೇಕು ಅಂದರೆ ಅದರಿಂದ ಭಾಳ ಪರಿಶ್ರಮ ಇದೆ. ಮತ್ತು ಅವ್ರ ಟ್ಯಾಲೆಂಟು ಎರಡೂ ಅದು ಕೆಲಸ ಮಾಡುತ್ತೆ. ಹೇಳಿ, ನಿಮ್ಮ ಫೇವ್ರೆಟ್ ಹೀರೋ ಯಾರು?
ಯಾರು ನಮ್ಮ ಯಜಮಾನ್ರು ಅಷ್ಟೇ, ನಮ್ಮ ಯಜಮಾನ್ರಿ ನನಗೆ ಫೇವ್ರೆಟ್ ಇರೋ. ಫಿಲಮ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಫಿಲಮಲ್ಲಿ ಶಶಿಕುಮಾರ್, ರಾಜ್ಕುಮಾರ್, ವಿಷ್ಣುವರ್ಧನ್, ಗಣೇಶ್. ವಿಷ್ಣುವರ್ಧನ್. ಓಕೆ, ಇವಾಗ ನಿಮ್ಮೆಲ್ಲರಿಗೋಸ್ಕರ ಒಂದು ಗೀತೆನ ಪ್ರಸಾರ ಮಾಡ್ತಾ ಇದೀವಿ. ಸೊ ಯಾವ ಒಂದು ಸಾಂಗ್ ನ ಪ್ರಸಾರ ಮಾಡಿ? ಹೋಳಿ ಹಬ್ಬ ಆಗಿದೆ ಅಲ್ವಾ, ಸೊ ವಿಷ್ಣುವರ್ಧನ್ ಅವ್ರದ್ದು ಬಣ್ಣ ಬಣ್ಣ ಹಾಡುಗಳು ಇಷ್ಟ. ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ಉಲ್ಲಾಸದ ಉಸಿರು, ಆಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು, ಆಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನೂರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಈ ನೀಲಿ ಮೋಹಕ ಕಣ್ಣ, ಚೆಲುವಲ್ಲಿ ಬಾನಿನ ಬಣ್ಣ, ರಂಗಾದ ಕೆನ್ನೆ ತುಂಬ ಆ ಸಂಜೆವೋ ಕುಳಿ ಬಣ್ಣ. ನೀ ತಂದೆ ಬಾಳಲಿ ಇಂದು ನೂರೊಂದು ಕನಸಿನ ಬಣ್ಣ, ಮನಸ್ಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ. ಬಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು, ಒಲವೆಂಬ ರಂಗವಲ್ಲಿ ಹಾಕಿದೆ ಗೆಲ್ಲು. ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ, ಏನು ಮಾಡಿ ಮಾಡಿ ಎಂದು ಕಾಡಿದೆ ಹೆಣ್ಣ. ಬಣ್ಣ 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 ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ.